ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನಗೆ ಅನ್ಯಾಯ ಮಾಡೋದು ಮೋಸ ಮಾಡೋದು ಏನು ಅಂತ ಗೊತ್ತಿಲ್ಲ ಅಲ್ವಾ? ಮನುಷ್ಯತ್ವ ಇದೆಯಾ ನಿನಗೆ? ನಮಗೆಲ್ಲ ತಂದೆ ಸ್ಥಾನದಲ್ಲಿರೋರು ದತ್ತ. ಅವ್ರು ಬದುಕಿರುವಾಗಲೇ ಅವ್ರ ಡೆತ್ ಸರ್ಟಿಫಿಕೇಟ್ ಮಾಡಿಸ್ತೀಯಾ? ಅವ್ರ ಮನೇಲಿ ಇದ್ಕೊಂಡು ಅವ್ರ ಅನ್ನನೇ ತಿಂದ್ಕೊಂಡು ಅವ್ರ ಬೆನ್ನಿಗೆ ಚೂರಿ ಹಾಕ್ತೀಯಾ? ಇನ್ನು ಎಷ್ಟು ಅಂತ ಮೋಸ ಮಾಡ್ತೀಯಾ? ನೀನು ಮೋಸ ಮಾಡೋದಲ್ಲದೆ ಈ ಕೆಲಸಗಳಲ್ಲಿ ನನ್ನ ಮಗಳನ್ನು ಸೇರಿಸ್ಕೊಂಡು ಅವಳ ತಲೆ ಕೆಡಿಸಿ ಅವಳ ಬುದ್ಧಿ ಹಾಳು ಮಾಡ್ತೀಯಾ? ನಿನ್ನಂಥವನಿಗೆ ಕ್ಷಮೆ ಅನ್ನೋದೇ ಇಲ್ಲ. ನಡಿ, ಎಲ್ಲರೆದುರು ನಿನ್ನ ಮಾನ ಹರಾಜಾಕ್ಬೇಕು. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ 4 ದಿನ ಕಂಬಿ ಎಣ್ಸೋಗಿ ಮಾಡಿದ್ರೆ ಬುದ್ಧಿ ತಾನಾಗೆ ಬರುತ್ತೆ. ದಯವಿಟ್ಟು ಬೇಡ, ದಯವಿಟ್ಟು ನಿಮ್ಮ ಕಾಲು ಹಿಡ್ಕೊತೀನಿ. ದಯವಿಟ್ಟು ದುಡ್ಡು ನಾಸೆಗೆ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟು ಮನೆಯವ್ರ ಮುಂದೆ ಹೇಳಿ ನನ್ನ ಮರ್ಯಾದೆ ತೆಗಿಬೇಡಿ. ನೀವೇನಾದ್ರು ಪೊಲೀಸ್ ಸ್ಟೇಷನ್ಗೆ ಈ ವಿಷಯ ತಗೊಂಡೋದ್ರೆ ನಾನು ಸತ್ಯ ಹೋಗ್ಬಿಡ್ತೀನಿ ಅಷ್ಟೇ. ದುಡ್ಡಿನ ಆಸೆಗೆ ಯಾರನ್ನು ಬೇಕಾದ್ರೂ ಬದುಕಿಸ್ತೀಯ, ಯಾರನ್ನು ಬೇಕಾದ್ರೂ ಸಾಯಿಸ್ತೀಯ ಅಲ್ವಾ? ಇಲ್ಲ, ಇನ್ಮೇಲೆ ಇನ್ಯಾವತ್ತೂ ನನ್ನ ಜೀವ ಇರೋವರೆಗೂ ಇಂಥ ಕೆಲಸ ಮಾಡೋದಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನಿಮ್ಮ ಕಾಲು ಹಿಡ್ಕೋತೀನಿ ಪ್ಲೀಸ್. ಈ ಮನೇಲಿರೋರೆಲ್ಲ ಒಳ್ಳೆ ಮನಸ್ಸಿನವರು, ಯಾರಿಗೂ ಕೇಳಿ ಬಯಸ್ದಿರೋರು. ಇಂಥ ಮನೇಲಿ ಇದ್ಕೊಂಡು ಇವ್ರಿಗೆ ಅನ್ಯಾಯ ಮಾಡಕ್ ಹೊರಟಿದ್ಯಲ್ಲ, ನಿನ್ನಂಥವನ್ನ ಕ್ಷಮಿಸ್ಬೇಕಾ? ತಪ್ಪಾಯ್ತು. ದಯವಿಟ್ಟು ನನ್ನ ಬುದ್ಧಿಗೆ ಯಾವುದು ಹೊಳಿಲೇ ಇಲ್ಲ ಮಾಧವ್ ಅವರೇ. ನನ್ನ ಬುದ್ಧಿ ಹಳ್ಳ ಹಿಡಿದ್ಬಿಡ್ತು. ನನಗೆ ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ. ಇದೇ ಕೊನೆ. ಇನ್ಮೇಲೆ ಇಂಥ ಆಟಗಳೆಲ್ಲ ಬಂದಾಗಬೇಕು. ನಿನ್ನಿಂದ ಈ ಮನೆಗೆ ಸಾಸಿವೆ ಕಾಳಷ್ಟು ಸಮಸ್ಯೆ ಆದರೂ ನಾನು ಸುಮ್ಮನೆ ಇರಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು. ನನ್ನ ಹೆಂಡತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನಿಂದ ಈ ಮನೆಯವ್ರಿಗೆ ಇನ್ಮೇಲೆ ಯಾವ ಸಮಸ್ಯೆನೂ ಬರೋದಿಲ್ಲ. ಈ ಮನೆಯಲ್ಲಿ ಇನ್ನು ಮುಂದೆ ನಾನು ಇದ್ದು ಇಲ್ದಂಗೆ ಇದ್ಬಿಡ್ತೀನಿ. ಆಗ್ಬೋದಾ? ಓಹೋ, ಮೇಡಮ್ ಅವ್ರು ಬಂದ್ಬಿಟ್ಟಿದ್ದಾರೆ. ಏನು ವಿಷಯ ಮೇಡಮ್, ನಮ್ಮನೆಯವ್ರಿಗೂ ಬಂದಿದ್ದೀರಾ? ಯಾರ ಮನೆ ಇದು? ಇದು ನನ್ನ ಮನೆ. ನನ್ನ ಮನೆ ಅಂತಂದರೆ ನನ್ನ ಮಗಳಿಗೂ ಇದು ಅವಳ ಮನೆ. ಅವಳ ಮನೆಗೆ ಅವಳು ಬಂದಿದ್ದಾಳೆ. ಅದಕ್ಕೆ ಯಾರನ್ನು ಯಾಕೆ ಕೇಳಬೇಕು, ಯಾರಿಗೆ ಏನು ಕಾರಣ ಕೊಡಬೇಕು? ಆಯಿತು ಬಿಡಿ, ಆದರೂ ದೊಡ್ಡ ಮನೇಲಿರೋರು ಶ್ರೀಮಂತರು ಇಂಥ ಬಡವ್ರ ಮನೆಗೆ ಬರೋಕ್ಕೆ ಒಂದಲ್ಲ ಒಂದು ಕಾರಣ ಬೇಕೇ ಬೇಕಲ್ಲ. ನೋಡು, ಬಾಯ ಸೂಜಿ ಇಟ್ಕೊಂಡೇ ಮಾತಾಡ್ತೇನೆ. ಪರವಾಗಿಲ್ಲ ಮಾವ. ಪಾಪು, ನಾಳೆ ನಮ್ಮ ಕಂಪನಿದು 25ನೇ ವರ್ಷದ ವಾರ್ಷಿಕೋತ್ಸವ. ಅದೇ ಖುಷಿಗೆ ಫಂಕ್ಷನ್ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಮೆಲ್ಲರನ್ನು ಕರೆಯೋಣ ಅಂತ ಬಂದ್ವಿ. ನಿಮ್ಮ ಖುಷಿಗೆ ನಮ್ಮನ್ನ ಯಾಕೆ ಕರಿಬೇಕು? ನಿಮಗೆ ನಿಮ್ಮ ಮಕ್ಕಳಿದಾರಲ್ಲ. ದೊಡ್ಡ ಕಂಪ್ನಿ, ದೊಡ್ಡ ಮನೆ, ದೊಡ್ಡ ಮನುಷ್ಯರು ಜೊತೆಗೆ ಸಿಕ್ಕಿರೋ ಶ್ರೀಮಂತ ಮಕ್ಕಳು ಸೆಲೆಬ್ರೇಟ್ ಮಾಡಕ್ಕೆ ಸಾಕಲ್ವಾ? ಮುಚ್ಚ ಬಾಯಿ. ಸುಮ್ಮನೆ ಇದ್ರೆ ನಾಲ್ಗೆ ಉದ್ದ ಮಾಡ್ತಾನೆ ಇದ್ದಾನೆ. ಏನು ನಿನ್ಗೊಬ್ಬನಿಗೇನ ಮಾತಾಡಕ್ಕೆ ಬರೋದು? ಹೌದು, ಆ ಮನೆಯಲ್ಲಿರೋ ಮಕ್ಕಳೆಲ್ಲ ಇವಳ ಮಕ್ಕಳೇನೆ. ಅವಳ ಹೊಟ್ಟೆನಲ್ಲಿ ಹುಟ್ಟದೇ ಇದ್ರೂ ಕೂಡ ಅವ್ರನ್ನೆಲ್ಲ ತನ್ನ ಮಕ್ಕಳು ಅಂತಾನೆ ತಿಳ್ಕೊಂಡಿದ್ದಾಳೆ. ಆದರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ತನ್ನ ತಾಯಿನ ತಾಯಿ ಅಂತ ಅನ್ನೋಕೆ ನಾಚಿಕೆ ಪಟ್ಕೋತಾ ಇದ್ದಾನೆ. ಇದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಇವಳಿಗೆ ಎಷ್ಟು ಕಷ್ಟ ಆಗತ್ತೆ ಅಂತ ನೀನು ಯಾವತ್ತಾದರೂ ಯೋಚನೆ ಮಾಡಿದ್ದೀಯಾ? ನೀನೇ ಇವಳನ್ನು ಅಮ್ಮ ಅಂತ ಕರೆಯಲ್ಲ ಅಂದಮೇಲೆ ಬೇರೆ ಯಾರೋ ಅಮ್ಮ ಅಂತ ಕರೆದ್ರೆ ನಿನಗೆ ಯಾಕೋ ಹೊಟ್ಟೆ ಉರಿ? ಹೊಟ್ಟೆ ಉರಿನೂ ಇಲ್ಲ, ಏನೂ ಇಲ್ಲ. ನೀವು ಬೇಕಿದ್ರೆ ಇವ್ರನ್ನ ಮಗಳು ಅಂತನಾದರೂ ಕರೀರಿ, ಸೊಸೆ ಅಂತನಾದರೂ ಕರೀರಿ. ಆದರೆ ನನಗಿವರು ಬರೀ ಮೇಡಮ್. ಇಷ್ಟು ದಿನ ಆದಮೇಲೆ ಮನೆಗೆ ಬಂದಿದ್ದಾಳೆ, ಇವತ್ತು ನೀನು ಹೀಗೆ ಮಾತಾಡ್ಬೇಕಾ? ಅದೇ, ಇಷ್ಟು ದಿನ ಆದ್ಮೇಲೆ ನೆಪ ಮಾಡ್ಕೊಂಡು ಮನೆಗೆ ಬಂದಿದ್ರಲ್ಲ, ಇದಕ್ಕಿಂತ ಚೆನ್ನಾಗಿ ಮಾತಾಡ್ಸಕ್ ಬರಲ್ಲ ನನಗೆ. ಆಯ್ತಪ್ಪ, ಈ ರೀತಿ ಮಾತಾಡೋದ್ರಿಂದ ನಿನಗೆ ಸಮಾಧಾನ ಆಗತ್ತೆ, ಖುಷಿ ಸಿಗತ್ತೆ ಅನ್ನೋದಾದ್ರೆ ಹೀಗೆ ಮಾತಾಡು. ಒಟ್ಟಿನಲ್ಲಿ ಈ ರೀತಿನಾದರೂ ನನ್ನ ಮುಂದೆ 4 ಮಾತಾಡ್ತೀಯಲ್ಲ, ನನಗಷ್ಟೇ ಸಾಕು.
ಇರು, ನಾನು ನಿನಗೋಸ್ಕರ ಹಲ್ವಾ ಮಾಡಿದ್ದೀನಿ, ತರ್ತೀನಿ. ಪಾಪು ತಗೋ. ನಿನ್ಗೋಸ್ಕರ ಮಾಡಿದ್ದೀನಿ, ತಗೊಳ್ಳೋ. ಬೇಡ ಮೇಡಮ್, ನಿಮ್ಮಂಥವ್ರು ನಮ್ಮಂಥವ್ರಿಗೋಸ್ಕರ ಏನು ಮಾಡೋದು ಬೇಕಾಗಿಲ್ಲ. ನೀವು ಮಾಡಿರೋದನ್ನು ತಿನ್ನೋ ಅರ್ಹತೆ ಕೂಡ ನಮಗಿಲ್ಲ. ದಯವಿಟ್ಟು ಬೇಡ. ಏಯ್, ಅತಿಯಾಗ ಆಡಬೇಡ. ಹೆತ್ತವಳು ಹೊಟ್ಟೆ ಉರ್ಸೋದು ಸರಿ ಅಲ್ಲ. ತುಳಸಿ, ನೀನು ಅಲ್ಲಿಡು. ಬೇಕಾದರೆ ತಿಂತಾನೆ, ಇಲ್ಲದೆ ಹೋದರೆ ಬಿಡಲಿ. ಅದು ಆಗಲಿಲ್ಲ ಅಂತಂದರೆ ಯಾರಾದರೂ ಭಿಕ್ಷದವ್ರಿಗೆ ಹಾಕಲಿ. ನೀಡಮ್ಮ. ಇಡು. ಬಾ ನೀನು ಬಾ. ನೀನು ದಂಡ್ಪಿಂಡ, ನಿಧಾನವಾಗಿ ತಿನ್ನಪ್ಪ. ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದು. ಏನಿಲ್ಲ, ವೇಸ್ಟ್ ಆಗಬಾರ್ದು ಅಂತ ತಿಂತಾ ಇದ್ದೆ ಅಷ್ಟೇ. ತುಳಸಿ, ಇದಮ್ಮ ತಾಯಿ ಮಕ್ಕಳ ಪ್ರೀತಿ ಅಂತಂದರೆ. ನೀನು ಕೊಟ್ಟು ಸ್ವೀಟು ಬಿಟ್ಟು ಹೋಗಲಿಲ್ಲ, ತಗೊಂಡು ಹೋದ. ಹೌದೌದು, ನನಗೂ ಬಿಸ್ನೆಸ್ಸಲ್ಲಿ ತುಂಬ ಅನುಭವ ಇದೆ. ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬೋದು ಬಿಸ್ನೆಸ್ನ. ಆದರೆ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ನಾವು ಮಾತಾಡೋಣ. ಏನಪ್ಪ, ಬಂದವ್ರ ಜೊತೆಯಲ್ಲಿ ಮಾತುಕತೆ ತುಂಬ ಜೋರಾಗಿ ನಡೀತಾ ಇದೆಯಲ್ಲ. ದುಡ್ಡು ಗಿಡ್ಡೇನಾದ್ರು ಸಾಲ ಕೇಳ್ತಿದ್ದೀಯಾ ಏನು? ಮನೆಗೆ ಬಂದವ್ರ ಹತ್ರ ಮನಿ ಕೇಳಿ ಮರ್ಯಾದೆ ತೆಗೆಸ್ಕೊಳ್ಳುವಂಥ ಕೆಲಸ ಮಾಡ್ತೀನ ನಾನು. ಸುಮ್ಮನೆ ಲೋಕಾರೂಢಿ ಮಾತಾಡ್ತಾ ಇದ್ವಿ ಅಷ್ಟೇ ಅಲ್ವಾ ಮಾಧವರೇ? ಹೌದೌದು, ನಾನು ತುಂಬ ಮರ್ಯಾದೆ ಕೊಟ್ಟೆ ಮಾತಾಡಿಸ್ತಿದ್ದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.